ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನಾನು ಒಂದು ವಿಶೇಷವಾದಂತಹ ಪಕೋಡ ಮಾಡಿ ತೋರಿಸ್ತಾ ಇದ್ದೇನೆ. ಸಂಜೆಗೆ ಸ್ನ್ಯಾಕ್ಸ್ ರೀ. ಇದು ತುಂಬ ಹೆಲ್ದಿ ಆದಂಥದ್ದು ಮತ್ತು ರುಚಿಯೇನೂ ಆದಂಥದ್ದು ಸ್ನ್ಯಾಕ್ಸು. ನೋಡ್ಬೋದು ನೀವು, ನಾನಿಲ್ಲಿ ಹುರುಗಡ್ಲೆ ಪುಡಿ ತೊಗೊಂಡಿದ್ದೇನೆ. ಸ್ವಲ್ಪ ಪದಾರ್ಥಗಳನ್ನಿಲ್ಲಿ ಚೇಂಜ್ ಮಾಡಿದ್ದೇನೆ. ನಾವು ಯಾವಾಗಲೂ ಪಕೋಡ ಮಾಡಬೇಕಾದ್ರೆ ಕಡಲೆ ಹಿಟ್ಟು ಯೂಸ್ ಮಾಡ್ತೀವಿ ನೋಡಿರಿ. ನಾನಿಲ್ಲಿ ಹುರುಗಡ್ಲೆ ತೊಗೊಂಡಿದ್ದೇನೆ. ಹುರುಗಡ್ಲೆ 1 ಕಪ್ಪು ಮತ್ತು ಇದೇ ಕಪ್ಲಿಂತೆ ನಾನು ಹುರುಗಡ್ಲೆ ತೊಗೊಂಡಿದ್ದೀನಿ ರೀ. ಇದು ಅಕ್ಕಿ ಹಿಟ್ಟು 1 ಕಪ್ಪು ಮತ್ತು ಕಡಲೆ ಹಿಟ್ಟನ್ನು 1 ಕಪ್ಪು. ಇವು 3 ಸಮ ಪ್ರಮಾಣದಾಗೆ ತೊಗೋಬೇಕಾಗುತ್ತೆ. ಇಲ್ಲಿ ನಾನು ಗೋಡಂಬಿಯನ್ನು ಬಳಸಿದ್ದೇನೆ. ಇಷ್ಟು ನಾನಿಲ್ಲಿ ಇದು ಈ ಥರ ಇರೋಂಥದ್ದು ರೀ. ಇದು ನೀವು 1ರಲ್ಲಿ 2 ಭಾಗ ಆದ್ರೂ ಮಾಡ್ಬೋದು. ಇದು ಒಂಚೂರು ಹೆಲ್ದಿಯಾಗಿರೋಂಥ ಒಂದು ಪಕೋಡ ಮಾಡಿದ್ರಾಯ್ತು ಅಂಥೇಳಿ ನಾನಿಲ್ಲಿ ಗೋಡಂಬಿಯನ್ನು ಯೂಸ್ ಮಾಡಿದ್ದೇನೆ. ಹಾಗೆ ನೋಡ್ಬೋದು ನೀವು, ಒಂಚೂರು ಶೇಂಗದ ಕಾಳನ್ನು ಯೂಸ್ ಮಾಡಿದ್ದೇನೆ. ತಿನ್ನೋದಕ್ಕೆ ಟೇಸ್ಟ್ ಆಗಿರುತ್ತೆ ನೋಡಿರಿ. ಯಾವಾಗಲೂ ನಾವು ಒಂದೇ ಥರ ತಿಂದು ಬೇಜಾರಾಗಿರುತ್ತೆ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಿ ಹೊಸದಾಗಿ, ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೂ ಜಾಸ್ತಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಹಿಟ್ಟನ್ನು ಹಾಕೊಳ್ಳೋಣ ರೀ. ಒಂದೊಂದಾಗಿಯೇ ನಾವು ಫಸ್ಟಿಗೆ ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ. 1 ಕಪ್ ಅಕ್ಕಿ ಹಿಟ್ಟು ಮತ್ತು ಇಲ್ಲಿ ನಾವು 1 ಕಪ್ಪು ಇದು ಹುರುಗಡ್ಲೆ ಇರ್ತದೆ ನೋಡಿರಿ, ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು 1 ಕಪ್ಪನ್ನು ಕಡಲೆ ಹಿಟ್ಟನ್ನು ಹಾಕೊಳ್ಳೋಣ ರೀ. ಈಗ ನೋಡಿರಿ, ಇದಕ್ಕೆ ಇವಾಗ ನೋಡಿರಿ, ನಾನು 3 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೇನೆ, ಅದನ್ನು ಸಹ ಹಾಕೋತಾ ಇದ್ದೇನೆ. ಇಲ್ಲಿ ಕರಿಬೇವು ಸೊಪ್ಪು ತೊಗೊಂಡಿದ್ದೇನೆ, 4 ಕಡ್ಡಿ ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ದಿನ ಸೊಂಪು ಬರುತ್ತೆ ನೋಡಿರಿ, ಆ ಸೊಂಪನ್ನು ಹಾಕ್ತಾ ಇದ್ದೇನೆ. 1 ಚಮಚ ದಿನ ಸೊಂಪು, ಅದು ಸ್ವಲ್ಪ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಮತ್ತು 1 ಟೀ ಸ್ಪೂನು ಜೀರಿಗೆ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಇವಾಗ ನೋಡಿರಿ, ನಾವು ಸ್ವಲ್ಪನೇ 1 ಟೀ ಸ್ಪೂನು ನಾವು ಅಚ್ಚ ಖಾರದ ಪುಡಿಯನ್ನು ಹಾಕೋತಾ ಇದ್ದೇವೆ. ನಾವು ಒಣ ಖಾರದ ಪುಡಿನ ಹಾಕಿದ್ದೇವೆ ಮತ್ತು ಹಸಿಮೆಣಸಿನ್ಕಾಯಿನ ಹಾಕಿದ್ದೇವೆ ಅಂತಿರಲ್ರಿ. ಸ್ವಲ್ಪ ಖಾರ ಕಮ್ಮಿ ಇರೋ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ರೀ, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಇದಕ್ಕೆ ಸ್ವಲ್ಪನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಅರ್ಧ ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದಕ್ಕೆ ಘಮ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಇದನ್ನು ಯೂಸ್ ಮಾಡಿದ್ದೇನೆ. ಸಣ್ಣ ಸೈಜು ಈರುಳ್ಳಿ ಜಾಸ್ತಿ ಹಾಕಿಲ್ಲ, ಸುಮ್ಮನೆ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ರೀ. ಇಷ್ಟಾದರೆ ಸಾಕು ನಮಗೆ. ಇದಿಷ್ಟು ಇವಾಗ ನಾವು ಇದೆಲ್ಲ ನಮ್ಮದು ಹಾಕೊಂಡಿದ್ದಾಯ್ತು ರೀ. ಈಗ ನಾವು ನೋಡಿರಿ, ಇದನ್ನು 3 ಹಿಟ್ಟುಗಳನ್ನು ಮತ್ತು ನಾವು ಹಾಕಿದ ಪದಾರ್ಥಗಳನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಟೈಮ್ನಲ್ಲೇ ನೋಡಿರಿ, ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಇದು 3 ಟೇಬಲ್ ಸ್ಪೂನಷ್ಟು ತುಪ್ಪ. ಇದು ಟೇಸ್ಟು ಚೆನ್ನಾಗಿ ಕೊಡುತ್ತೆ, ಹಾಗಾಗಿ ನಾನು ಇದನ್ನು ಹಾಕೋತಾ ಇದ್ದೇನೆ. ಈಗ ನಾವು ತುಪ್ಪ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ನೋಡಿರಿ, 1/4 ಸ್ಪೂನಷ್ಟು ಅರಿಶಿನವನ್ನು ಹಾಕೋತಾ ಇದ್ದೇನೆ. ಈಗ ನೋಡ್ಬೋದು ನೀವು, ನಾನು ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಈ ಥರ ಇದು ಮಾಡ್ಕೊಂಡಿದ್ದೀನಿ ರೀ. ಇವಾಗ ನಾನು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು, ತುಂಬ ಗಟ್ಟಿಗೂ ಬೇಡ, ತುಂಬ ಲೂಸ್ನೂ ಬೇಡ, ಆ ಥರ ನಾವು ಕಲಿಸ್ಕೊಳ್ಳೋಣ ಹಿಟ್ಟು. ಅಂದರೆ ನಾವು ಈಗ ಪಕೋಡಕ್ಕೆ ಸ್ವಲ್ಪ ಗಟ್ಟಿನೇ ಹಿಟ್ಟು, ಸ್ವಲ್ಪನೇ ನಾವು ಈ ಥರ ಹಾಕಿ ಕಲಿಸ್ಕೊಳ್ಳೋಣ ರೀ. ತುಂಬ ಗಟ್ಟಿ ಇರಬಾರ್ದು, ಸ್ವಲ್ಪ ಸಾಫ್ಟ್ ಆದಂಥ ಒಂದು ಇದು ಕಲಿಸ್ಕೋಬೇಕಾಗುತ್ತೆ. ನೋಡ್ಬೋದು ನೀವು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನೀವು ನೋಡ್ಬೋದು ರೀ, ನಮ್ಮದು ರೆಡಿ ಆಗಿದೆ. ತುಂಬ ಗಟ್ಟಿನೂ ಇಲ್ಲ, ತುಂಬ ಲೂಸ್ನೂ ಇಲ್ಲ, ಮೀಡಿಯಮ್ಮು. ನೋಡ್ಬೋದು ನೀವು, ಹಿಟ್ಟು ನೀವು ಈ ಥರ ಮಾಡಿದ್ರೆ ಅದು ಒಳಗೆ ಹೋಗುತ್ತೆ. ಅಂದರೆ ತುಂಬ ಗಟ್ಟಿ ಏನು ಮಾಡಲಿಲ್ಲ ನಾನು. ಇದನ್ನು ನಾನು ಇವಾಗ ಕಲಿಸ್ಬಿಟ್ರಿ ಒಂದು 5 ನಿಮಿಷಗಳ ಕಾಲ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಈಗ ನೀವು ನೋಡ್ತಾ ಇರ್ಬೋದು, ನಾನು ಒಂಚೂರು ಚಿಟಿಕೆಯಷ್ಟು ಸೋಡಾವನ್ನು ಹಾಕಿ ಇದಕ್ಕೆ ಸ್ವಲ್ಪ ಕಲಿಸ್ತಾ ಇದ್ದೀನಿ ರೀ. ನೋಡ್ಬೋದು
ಈಗ ನೋಡ್ಬೋದು ನಾನು ಸ್ವಲ್ಪ ಸೋಡಾ ಹಾಕಿದ್ಮೇಲೆ ನೋಡಿರಿ, ಈಗ ಮತ್ತೆ ಸ್ವಲ್ಪ ನಾವು ಕಲಿಸ್ಕೊಳ್ಳೋಣ. ನಾವು ಸೋಡಾನ ಒಂದು ಸ್ವಲ್ಪ ನೀರು ಹಾಕಿ ನಾವು ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ರೀ ಅದನ್ನು ಹಾಕಿದ್ರೆ ಈ ಥರ ನಾವು ಕಲಿಸ್ಕೊಂಡ್ರೆ ಈಗ ನಮಗೆ ಹಿಟ್ಟಿದು ರೆಡಿ ಆಗಿದೆ. ನಾವನ್ನು ಇವಾಗ ಸ್ಟವನ್ನು ಹಚ್ಕೊಂಡ್ರಿ, ಬಾಣಲೆಯನ್ನು ಇಟ್ಕೊಂಡಿದ್ದೇವೆ. ನಾವೀಗ ಅದನ್ನು ಡೀಪ್ ಫ್ರೈ ಮಾಡಬೇಕಾಗುತ್ತೆ. ಇವಾಗ ಸ್ವಲ್ಪ ನಮ್ಮದು ಬಾಣಲೆ ಸ್ವಲ್ಪ ಬಿಸಿಯಾಗಿದೆ. ನಾನು ಆಯಿಲನ್ನು ಹಾಕೋತಾ ಇದ್ದೀನಿ ರೀ. ಆಯಿಲ್ ಬಿಸಿ ಆಗಬೇಕು. ನೀವು ನೋಡ್ಬೋದು, ನೀವು ಸ್ವಲ್ಪ ಗಟ್ಟಿ ಅನ್ನಿಸ್ತಿತ್ತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಹೀಗೆ ಕಲಿಸ್ಬೋದು ರೀ. ನೋಡ್ಬೋದು ನಮ್ಮದು ಹಿಟ್ಟು ಸ್ವಲ್ಪ ಸಾಫ್ಟ್ ಆಗಿದೆ. ಈ ಥರ ತುಂಬ ನಮ್ಮದು ಗಟ್ಟಿ ಇಲ್ಲ, ನೋಡ್ಬೋದು. ಈ ಥರನೇ ಸ್ವಲ್ಪ ನಿಮಗೆ ಲೂಸ್ ಅನ್ನಿಸ್ತು, ನೀವು ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕೊಂಡ್ರೂ ಆಗುತ್ತೆ, ಅಕ್ಕಿ ಹಿಟ್ಟು ಹಾಕೊಂಡ್ರೂ ಆಗುತ್ತೆ. ಮತ್ತು ಇದು ನೋಡಿರಿ, ನಾವು ಗೋಡಂಬಿ ನಿಮಗೆ ತೋರಿಸಿದೆ ನೋಡಿರಿ, ಈ ಥರನೇ ಗೋಡಂಬಿಗಳು ಒಳಗಡೆ ಇಟ್ಬಿಟ್ಟು ಈ ಥರನೇ ನಾವು ಈಗ ಇದೇ ಥರನೇ ನಾವು ಬಿಡಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ಈ ಥರನೇ ಮಾಡಿಬಿಟ್ಟು ನಾವು ಇದು ನೋಡ್ಬೋದು. ಈಗ ನೋಡಿರಿ ನಮ್ಮದು ಇದೇ ಥರನೇ ಜಸ್ಟ್ ಈ ಥರ ಹೋಲ್ಡ್ ಮಾಡಿದ್ರೆ ನಮಗೆ ತಿನ್ನಬೇಕಾದ್ರೆ ಚೆನ್ನಾಗದು ಬಾಯಿಯೊಳಗೆ ಸಿಗುತ್ತೆ, ಟೇಸ್ಟಾಗಿರುತ್ತೆ. ಹಾಗಾಗಿ ನಾನು ಇಲ್ಲಿ ಈ ಥರ ತೊಗೊಂಡು ಬಿಡ್ತಾಯಿದ್ದೀನಿ. ಈಗ ನಾನು ಮತ್ತೂ ಅದೇ ತೊಗೋತೀನಿ. ನೋಡ್ಬೋದು ನಾನು ಇದೇ ಥರನೇ ಗೋಡಂಬಿಯನ್ನು ಇಟ್ಕೊಂಡು ನಾನು ಇದೇ ಥರನೇ ಕವರ್ ಮಾಡ್ಕೊಂಡು, ತುಂಬ ಹಿಟ್ಟನ್ನು ಇದು ಮಾಡೋದು ಬೇಡ, ಸ್ವಲ್ಪ ತೆಳುನೇ ಇರಲಿ, ತುಂಬ ದಪ್ಪನೂ ಬೇಡ. ಈಗ ನೀವು ನೋಡ್ಬೋದು ನಾನು ಗೋಡಂಬಿ ಇಟ್ಕೊಂಡಿದ್ದು ನೋಡಿರಿ. ಇವಾಗ ಇದೇ ಥರನೇ ಶೇಂಗದ ಕಾಳು ಈ ಥರನೇ ಒಳಗೆ ಹಾಕಿ ನೀವು ಈ ಥರನೇ ಫೋಲ್ಡ್ ಮಾಡಿಬಿಟ್ಟು ನೋಡಿರಿ, ಇದು ಕವರ್ ಆಗಬೇಕು, ಇದು ಒಳಗಡೆ ಇದು ಹೋಗಬೇಕು. ಈಗ ಮೇಲ್ಗಡೆ ನಮ್ಮದು ಇಷ್ಟೇ ಇರಬೇಕು. ಈಗ ನೀವು ನೋಡ್ಬೋದ್ರಿ ನಮ್ಮದು ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಕೆಳಗಡೆದು ತಳ ಏನು ಹಿಡಿದಿರಲ್ಲ, ಸ್ವಲ್ಪ ಇದು ತುಂಬ ಹಗುರವಾಗೇ ಬರುತ್ತೆ, ತುಂಬ ಗಟ್ಟಿಯಾಗಿ ಬರಲ್ಲ. ಒಳಗೆ ಹಸಿ ಹಸಿ ಏನಿರಲ್ಲ, ನಾವು ಸೋಡಾ ಹಾಕಿದ್ದೆ ನೋಡಿರಿ, ಹಾಗಾಗಿ ನಮ್ಮದು ಹಸಿ ಬರೋದಿಲ್ಲ. ಇದು ಈ ಥರನೇ ನಿಧಾನಕ್ಕೆ ಒಂದೊಂದಾಗಿಯೇ ನಾವು ಇದು ಈ ಥರ ನೋಡ್ತಾ ಇದ್ದೀರಲ್ಲ, ನಾನು ಸ್ಮಾಲ್ ಸೈಜ್ನೂ ಹಾಕಿದ್ದೇನೆ ಮತ್ತು ದೊಡ್ಡ ಸೈಜ್ನೂ ಹಾಕಿದ್ದೇನೆ. ನಿಮಗೆ ಬೇಕಿದ್ದರೆ ಸ್ಮಾಲ್ ಸೈಜ್ನೂ ಹಾಕೋಬೋದು, ಈ ಥರ ದೊಡ್ಡ ಸೈಜ್ನೂ ಹಾಕೋಬೋದು. ಇದು ತುಂಬ ಟೇಸ್ಟ್ ಇರುತ್ತೆ ತಿನ್ನೋದಕ್ಕೆ. ಈಗ ನೋಡ್ಬೋದ್ರಿ, ನಾನು ಈಗ 2 ರಿಂದ 3 ನಿಮಿಷಗಳ ಕಾಲ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ನಾನು ಇದನ್ನು ಫ್ರೈ ಮಾಡಿದ್ದೇನೆ ರೀ. ನೋಡ್ಬೋದು ತುಂಬ ಗರಿ ಗರಿಯಾಗಿ ಇದು ನಮ್ಮದು ಪಕೋಡ ಚೆನ್ನಾಗಿ ಬಂದಿದೆ, ನೋಡ್ಬೋದು. ಈಗ ನಾನು ಇದನ್ನು ತೆಗೆದಿಟ್ಕೊತಾ ಇದ್ದೇನೆ. ಇವಾಗ ನಮ್ಮದು ಹಾಕಿದ ಈರುಳ್ಳಿ ಅದು ನೋಡಿರಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನೋಡಿರಿ ಚಿಕ್ಕ ಚಿಕ್ಕ ಸೈಜ್ನಂದು ಈ ಥರ ಚಿಕ್ಕ ಸೈಜ್ ಆದ್ರೂ ಚೆನ್ನಾಗಿರುತ್ತೆ, ದೊಡ್ಡ ಸೈಜ್ ಆದ್ರೂ ಚೆನ್ನಾಗಿರುತ್ತೆ. ನಿಮಗೆ ಯಾವುದು ಸೈಜ್ ಬೇಕೋ ಆ ಸೈಜು ಮಾಡ್ಕೊಂಡ್ರೆ ಸಾಕು. ಈಗ ನೀವು ನೋಡ್ಬೋದು, ನಾವು ಗೋಡಂಬಿ ಹಾಕ್ತೀವಿ ನೋಡಿರಿ, ಇಷ್ಟೇ ನೀವು ಚಿಕ್ಕದಾಗಿ ಈ ಥರ ಕವರ್ ಮಾಡ್ಕೊಂಡ್ರೂ ಸಾಕು. ತುಂಬ ದೊಡ್ಡದು ಬೇಡ ಅಂತನೋರು ಇದು ಗೋಡಂಬಿ ನಾವು ಹಾಕ್ಕೊಂಡಿದ್ದೆ ನೋಡಿರಿ, ಈ ಸೈಜ್ನಲ್ಲಿ ಇಷ್ಟೇ ಮಾಡ್ಕೊಂಡ್ರೂ ಸಾಕು. ನೋಡಿರಿ ನಮ್ಮದು ಬೋಂಡ ಇವಾಗ ಮಾಡೋದಾಗಿದೆ. ನೋಡ್ಬೋದು ನಮ್ಮದು ಶೇಂಗದ ಕಾಳು ಮತ್ತು ನಾವು ಗೋಡಂಬಿ ಎಲ್ಲ ಇಟ್ಟಿದ್ದು ಈ ಥರನೇ, ಯಾಕಂದರೆ ನಾವು ತಿಂದಾಗೆ ಇದು ಗರಿ ಗರಿಯಾಗಿ ನಮಗೆ ಬಾಯಲ್ಲಿ ಸಿಗುತ್ತೆ ರೀ. ಇದೇ ಥರನೇ ನೀವು ಮಾಡ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.